ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ದಿವ್ಯಾ ದೇಶ್ಮುಖ್ರ ಬಗ್ಗೆ 10 ಸಾಲಿನ ಪುಟ್ಟ ಮಾಹಿತಿ ತಿಳಿತೋಣ. ಈ ಒಂದು ಮಾಹಿತಿ ಅಂತ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಲುಪಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಮಾಹಿತಿ ತಿಳಿತೋಣವಾ. ಮೊದಲನೇ ಪಾಯಿಂಟ್ ನೋಡಿ, ದಿವ್ಯಾ ದೇಶ್ಮುಖ್ ಭಾರತದ ಪ್ರತಿಭಾವಂತ ಚೆಸ್ ಆಟಗಾರ್ತಿಯಾಗಿದ್ದಾರೆ. ಮತ್ತು ನೋಡಿ, ದಿವ್ಯಾ ದೇಶ್ಮುಖ್ ಭಾರತದ ಪ್ರತಿಭಾವಂತ ಚೆಸ್ ಆಟಗಾರ್ತಿಯಾಗಿದ್ದಾರೆ. ಓಕೆ. ನಂತರ ಎರಡನೇ ಪಾಯಿಂಟ್ ನೋಡಿ, ಅವರು ಡಿಸೆಂಬರ್ 9, 2005ರಂದು ಮಹಾರಾಷ್ಟ್ರದ ನಾಗಪುರದಲ್ಲಿ ಜನಿಸಿದರು. ಓಕೆ, ಅವರು ಡಿಸೆಂಬರ್ 9, 2005ರಂದು ಮಹಾರಾಷ್ಟ್ರದ ನಾಗಪುರನಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, ಅವರು ಕೋನೇರು ಹಂಪಿ ಅವರನ್ನು ಸೋಲಿಸುವ ಮೂಲಕ 2025ರ FIDE ಮಹಿಳಾ ವಿಶ್ವಕಪ್ ಅನ್ನು ಗೆದ್ದರು. ಮತ್ತು ನೋಡಿ, ಅವರು ಕೋನೇರು ಹಂಪಿ ಅವರನ್ನು ಸೋಲಿಸುವ ಮೂಲಕ 2025ರ FIDE ಮಹಿಳಾ ವಿಶ್ವಕಪ್ ಅನ್ನು ಗೆದ್ದರು. ಓಕೆ. ನಾಲ್ಕನೇ ಪಾಯಿಂಟ್ ನೋಡಿ, ಅವರು 2021ರಲ್ಲಿ ಭಾರತದ 21ನೇ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಆದರು. ಮತ್ತೊಮ್ಮೆ ನೋಡಿ, ಅವರು 2021ರಲ್ಲಿ ಭಾರತದ 21ನೇ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಆದರು. ಐದನೇ ಪಾಯಿಂಟ್, 2022ರಲ್ಲಿ ರಾಷ್ಟ್ರೀಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ ಗೆದ್ದರು. ಮತ್ತು ನೋಡಿ, 2022ರಲ್ಲಿ ರಾಷ್ಟ್ರೀಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ ಗೆದ್ದರು. ಓಕೆ. ಆರನೇ ಪಾಯಿಂಟ್ ನೋಡಿ, ದಿವ್ಯಾ ಅವರು 2024ರಲ್ಲಿ ವಿಶ್ವ ಜೂನಿಯರ್ ಗರ್ಲ್ಸ್ ಚೆಸ್ ಚಾಂಪಿಯನ್ ಆದರು. ಮತ್ತು ನೋಡಿ, ದಿವ್ಯಾ ಅವರು 2004ರಲ್ಲಿ ವಿಶ್ವ ಜೂನಿಯರ್ ಗರ್ಲ್ಸ್ ಚೆಸ್ ಚಾಂಪಿಯನ್ ಆದರು. ಏಳನೇ ಪಾಯಿಂಟ್, ಅವರ ತಂದೆ ಡಾಕ್ಟರ್ ಜಿತೇಂದ್ರ, ತಾಯಿ ಡಾಕ್ಟರ್ ನಮ್ರತಾ ವೈದ್ಯರು. ಎಂಟನೇ ಪಾಯಿಂಟ್ ನೋಡಿ, ಚೆಸ್ ಜೊತೆಗೆ ದಿವ್ಯಾರವರು ಓದುವಿಕೆ, ಚಿತ್ರಕಲೆ ಮತ್ತು
ಮತ್ತು ತೋಟಗಾರಿಕೆಯನ್ನು ಇಷ್ಟಪಡುತ್ತಾರೆ. ಮತ್ತೊಮ್ಮೆ ಚೆಸ್ ಜೊತೆಗೆ ದಿವ್ಯಾರವರು ಓದುವಿಕೆ, ಚಿತ್ರಕಲೆ ಮತ್ತು ತೋಟಗಾರಿಕೆಯನ್ನು ಇಷ್ಟಪಡುತ್ತಾರೆ. ಓಕೆ, ಅನಂತರ 9ನೇ ಪಾಯಿಂಟ್ ನೋಡಿ. ಅವರು ಭಾರತದ ಎರಡನೇ ಶ್ರೇಯಾಂಕಿತ ಮಹಿಳಾ ಚೆಸ್ ಆಟಗಾರ್ತಿಯಾಗಿದ್ದಾರೆ. ಮತ್ತೊಮ್ಮೆ ನೋಡಿ, ಅವರು ಭಾರತದ ಎರಡನೇ ಶ್ರೇಯಾಂಕಿತ ಮಹಿಳಾ ಚೆಸ್ ಆಟಗಾರ್ತಿಯಾಗಿದ್ದಾರೆ. ಓಕೆನಾ? ಅದಾದ ನಂತರ 10ನೇ ಪಾಯಿಂಟ್ ನೋಡಿ. ದಿವ್ಯಾರವರು ತಮ್ಮ ಆಕ್ರಮಣಕಾರಿ ಆಟದ ಶೈಲಿಗೆ ಹಾಗೂ ಧೈರ್ಯಕ್ಕೆ ಹೆಸರಾಗಿದ್ದಾರೆ. ಮತ್ತು ನೋಡಿ, ದಿವ್ಯಾರವರು ತಮ್ಮ ಆಕ್ರಮಣಕಾರಿ ಆಟದ ಶೈಲಿಗೆ ಹಾಗೂ ಧೈರ್ಯಕ್ಕೆ ಹೆಸರಾಗಿದ್ದಾರೆ. ಓಕೆನಾ? ರೈಟ್. ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.